ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತಂದರೆ ಸೂಪರಾದ ಆನಿಯನ್ ಅಲ್ಲಿ ಮಾಡುವಂತಹ ಒಂದು ಆಮ್ಲೆಟನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಆದ್ದರಿಂದ ಈ ವಿಡಿಯೋನ ಫುಲ್ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ ಈ ವಿಶೇಷವಾದ ಆಮ್ಲೆಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಡಜನಷ್ಟು ಮೊಟ್ಟೆಯನ್ನು ತಗೊಂಡಿದ್ದೀನಿ. ನೀವು ನಿಮ್ಮ ಮನೆಯ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಮೊಟ್ಟೆಯನ್ನು ನೀವು ತಗೋಬೋದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಒಂದೊಂದು ಆಮ್ಲೆಟನ್ನು ಹಾಗೇ ತಿನ್ಬೋದು. ನಾನಿಲ್ಲಿ ಒಂದು ಅರ್ಧ ಡಜನ್ ಮೊಟ್ಟೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಮತ್ತು ಸಣ್ಣಗೆ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ಗೆಜ್ಜಿ ಇಟ್ಕೊಂಡಿದ್ದೀನಿ. ಅಥವಾ ನೀವು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಅದನ್ನೇ ಯೂಸ್ ಮಾಡ್ಬೋದು. ಮತ್ತು ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ನೀವು ಖಾರದ ಪುಡಿ ಬೇಡ ಅಂತಂದರೆ ಹಸಿಮೆಣಸಿಕಾಯಿಯನ್ನು ಸೇರಿಸ್ಕೋಬೋದು. ಆದರೆ ನಾನು ಇಲ್ಲಿ ಮಕ್ಕಳು ತಿಂತಾರಲ್ಲ, ಹಾಗಾಗಿ ನಾನು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಅಷ್ಟೇ. ಮಕ್ಕಳಿಗೆ ಸಿಕ್ಕಿದರೆ ಖಾರ ಅಂತ ಹೇಳ್ತಾರೆ ಅಂತ ಅಷ್ಟೇ. ಮತ್ತು ಇದನ್ನು ಮಾಡೋದಕ್ಕೆ ಬೇಕಾಗುವಂಥದ್ದು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಒಂದ್ಸಲ ನೋಡಿಬಿಡಿ, ಇಷ್ಟೇ ಬೇಕಾಗೋಂಥ ಇಂಗ್ರೀಡಿಯೆಂಟ್ಸು. ಇದನ್ನು ಸಾಂಬಾರು ಜೊತೆ ಮತ್ತು ಏನಾದರೂ ತಿಳಿ ಸಾಂಬಾರುಗಳು ಮಾಡಿದಂಥ ಟೈಮಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮಾಡೋದಕ್ಕೆ ಈರುಳ್ಳಿಯನ್ನು ಮಧ್ಯಭಾಗದಲ್ಲಿ ಕುಯ್ದು ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಅಂದರೆ ಮಧ್ಯದಲ್ಲಿ ಒಂದು ಸರ್ಕಲ್ ಆಗಿರೋದಾಗ ನಾವು ಲೇಯರನ್ನು ತೆಗೆದ್ರೆ ಈ ರೀತಿಯಾದ ನಮಗೆ ಆನಿಯನ್ಗಳು ಸಿಗುತ್ತೆ. ಮತ್ತು ಇದು ಬೇಗನೂ ಕೂಡ ಫ್ರೈ ಆಗುತ್ತೆ ಮತ್ತು ಹಿಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಈ ರೀತಿಯಾದ ಹೀಗೆ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಹೀಗೆ ಒಂದು ಬೌಲನ್ನು ತಗೊಂಡು ಈಗ ಹೆಚ್ಚಿರುವಂತಹ ಈರುಳ್ಳಿಯನ್ನು ನಾವು ಒಂದು ಬೌಲ್ಗೆ ಹಾಕೋಬೇಕು. ಮತ್ತು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ಟಾದ್ಮೇಲೆ ನಾವು ಏನೇನು ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡಿದ್ವಿ ಅವನ್ನು ಒಂದೊಂದಾಗಿ ಸೇರಿಸ್ಕೋಬೇಕಾಗುತ್ತೆ. ನೀವು ಇದಕ್ಕೆ ಬೇಕಾದರೆ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಹಾಕಿಲ್ಲ. ಮತ್ತು ಜೀರಿಗೆಯನ್ನು ಹಾಕ್ಕೊಂಡೆ ನಾನೀಗ. ನೆಕ್ಸ್ಟು ಕ್ರಷ್ ಮಾಡಿ ಇಟ್ಟಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ, ಮತ್ತು ಇಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿಣ, ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾವು ಇದನ್ನು ಒಳ್ಳೆ ಮಿಕ್ಸಾಗಿ ಮಾಡ್ಕೋಬೇಕು. ಏಕೆಂದರೆ ಮೊದಲೇ ಮೊಟ್ಟೆ ಹಾಕ್ಬಿಟ್ರೆ ಅದ್ರ ಮಸಾಲೆ ಎಲ್ಲ ಹಿಡಿಯೋದಿಲ್ಲ ಅಂತ ಈ ರೀತಿಯಾಗಿ ಮಾಡ್ಕೋಬೇಕು. ಈಗ ಇದೆಲ್ಲ ಏನು ಮಾಡಬೇಕು, ಉಪ್ಪು ಖಾರ ಎಲ್ಲ ಪ್ರತಿಯೊಂದು ಈರುಳ್ಳಿಗೆ ಮತ್ತು ಕೊತ್ತಂಬರಿ ಸೊಪ್ಪಿಗೆ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳಿಗೂ ಕೂಡ ಈ ಮಸಾಲೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಈಗ ನಾವು ಮೊಟ್ಟೆಯನ್ನು ತೊಗೊಂಡಿದ್ವಲ್ಲ ಅವನ್ನೆಲ್ಲ ಇದಕ್ಕೆ ಒಂದೊಂದಾಗಿ ಹೊಡೆದು ಇದಕ್ಕೆ ಹಾಕೋಬೇಕಾಗುತ್ತೆ. ಹೀಗೆ ನಾನು ಇಲ್ಲಿ ಒಂದು ಅರ್ಧ ಡಜನ್ ಅಷ್ಟು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದೆ ನಿಮಗೆ. ನೀವು ನಿಮ್ಮ ಅನುಕೂಲಕ್ಕೆ ಎಷ್ಟು ಬೇಕಷ್ಟಕ್ಕೆ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಹೀಗೆ ಬೀಟ್ ಮಾಡ್ಕೋಬೇಕು ಒಂದು ಸ್ಪೂನ್ನಿಂದ, ಅಥವಾ ಬೀಟರ್ ಇದ್ದರೂ ಕೂಡ ಬೀಟರಿಂದ ಮಾಡ್ಕೋಬೋದು. ಈಗ ನೋಡಿ ನಾನು ಬೀಟ್ ಮಾಡಿದ್ದೀನಿ. ಬೀಟ್ ಮಾಡಿಬಿಟ್ಟು ಈ ಒಂದು ಸ್ಪೂನ್ ಅಥವಾ ಒಂದು ಸೌಟನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿಕೊಂಡು ಎಲ್ಲ ಮಸಾಲೆ ಮತ್ತು ಮೊಟ್ಟೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಹಂಗೆ ಮಾಡಿ ಈಗ ಇಟ್ಟಿದ್ದೀನಿ. ಈಗ ಒಲೆ ಹಚ್ಚಿಬಿಟ್ಟು ಒಂದು ತವವನ್ನು ಇಟ್ಟು, ಅಂದರೆ ನೀವು ಯಾವುದು ದೋಸೆ ಮಾಡ್ತೀರಾ ಅದ್ರ ಮೇಲೆ ಆರಾಮಾಗಿ ಮಾಡ್ಬೋದು. ನಾನಿಲ್ಲಿ ದೋಸೆ ತವವನ್ನು ಬಳಸಿದ್ದೀನಿ. ಈಗ ನಾವು ಏನು ಮಾಡಬೇಕು, ಹಂಚ್ ಮೇಲೆ ಈ ರೀತಿಯಾಗಿ ಆನಿಯನ್ಗಳನ್ನು ಇಟ್ಕೋಬೇಕು. ಆನಿಯನ್ಗಳನ್ನು ಈ ರೀತಿಯಾಗಿ ಜೋಡಿಸ್ಕೋಬೇಕು. ನೀವು ಸಣ್ಣ ಈರುಳ್ಳಿ ಇದ್ದರೆ ಸಣ್ಣ ಈರುಳ್ಳಿಲೇ ಮಾಡ್ಕೋಬೋದು. ಒಂದೊಂದು ಬೈಟಿಗೆ ಒಂದೊಂದನ್ನು ತಿನ್ಬೋದು. ಸ್ವಲ್ಪ ದಪ್ಪ ಈರುಳ್ಳಿ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ರೀತಿಯಾಗಿ ನಾವು ಹಾಕ್ಕೋಬೇಕು. ಅದಕ್ಕೆ ನಾನು ಸೌಟನ್ನು ಯೂಸ್ ಮಾಡಿದ್ದೀನಿ. ಸ್ಪೂನ್ ಆದರೆ ಸೈಡಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ.
ಹೀಗೆ ಒಂದೊಂದು ಕಪ್ಪಿಗೆ ನಾವು ಅದು ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕೋಬೇಕಾಗುತ್ತೆ. ಮೊದಲೇ ಹಂಚಿಗೆ ಎಣ್ಣೆಯನ್ನು ಸರಿಕೊಂಡಿರಬೇಕು. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ, ಯಾಕೆಂದರೆ ನೆಕ್ಸ್ಟು ನಾವು ಮಗ್ಚಾಕ್ತೀವಲ್ಲ ಆಗ ಅದು ಆ ಕಡೆ ಬಾಯ್ಲ್ ಆಗಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಏಕೆಂದರೆ ಚಿಕ್ಕ ಆಮ್ಲೆಟ್ ಇರುತ್ತಲ್ವ, ಹಾಗಾಗಿ ಒಂದ್ಸಲ ಮಾಡಿ ನೋಡಿ. ಈಗ ನಾವು ಇದನ್ನು ತಿರುಗಿಸಿ ಹಾಕೊಳ್ಳೋಣ. ಹೀಗೆ ನೀವು ಒಂದು ಸ್ಪೂನಿಂದ ತಿರುಗಿಸಿ ಹಾಕೋಬೇಕು. ಅಂಟ್ಕೊಂಡ್ರೆ ಏನಿಲ್ಲ, ಅದನ್ನು ನೀವು ತೆಗಿಬೇಕಾದ್ರೆ ನೀಟಾಗಿ ಕಟ್ ಮಾಡಿಕೊಂಡು ತೆಗೆದ್ರೆ ಆಯಿತು. ಯಾಕೆಂದರೆ ಒಂದು ಸ್ವಲ್ಪ ಸ್ಪ್ರೆಡ್ ಆಗಿರುತ್ತಲ್ವ, ಹಾಗಾಗಿ ಈ ಥರ ಆಗುತ್ತೆ ಅಷ್ಟೇ. ನಾನು ಲೈಟ್ ಬೆಳಕಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟು ಚೆನ್ನಾಗಿ ಅಂದರೆ ತುಂಬ ಕಲರ್ ಅಂತ ಅನ್ನಿಸ್ತಾ ಇಲ್ಲ, ಆದರೆ ನೀವು ಮಾಡಿದರೆ ತುಂಬ ಚೆನ್ನಾಗಿ ಕಲರಾಗಿ ಬರುತ್ತೆ. ಅಂದರೆ ರಿಯಲ್ ಕಲರ್ ಏನಿತ್ತು ಅದು ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಲೈಟ್ ಬೆಳಕಲ್ವಾ, ಅದಕ್ಕಾಗಿ. ಈಗ ಈ ಕಡೆ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈಗ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಆ ಎಣ್ಣೆಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ನೀವು ಅಗತ್ಯ ಇದ್ದರೆ ಹಾಕೋಬೋದು, ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪನೇ ಹಾಕಿರ್ತೀನಿ, ಬೇಕಾದರೆ ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು ನೀವು. ಆನಿಯನ್ ಕೂಡ ಫ್ರೈ ಆಗಬೇಕಲ್ಲ, ಅದಕ್ಕಾಗಿ ನಾನು ಈ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೆ. ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕು. ಅಥವಾ ಇದ್ರ ಮೇಲೆ ನೀವು ಲಿಡ್ಡನ್ನು ಕೂಡ ಕವರ್ ಮಾಡಿ ಯೂಸ್ ಬಳಸ್ಬೋದು. ಈಗ ಆಗಿದೆ, ಇದನ್ನು ಒಂದೊಂದಾಗಿ ನಾವು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಂಟಿದ್ರೆ ಏನಿಲ್ಲ, ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು. ತಿಳಿ ಸಾಂಬಾರು ಜೊತೆ ಮತ್ತು ಕಾಯಿ ಬಜ್ಜಿ ಈ ಥರ ಏನು ತರಕಾರಿ ಇಲ್ದಲೇ ಸಾರು ಮಾಡಿರ್ತೀವಿ ಅಂಥ ಸಾಂಬಾರುಗಳ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ನಾನು ಒಂದು ಬಾಳೆದೆಲೆಯ ಮೇಲೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಬಿಸಿಲಂತೂ ಅದು ಅದ್ಭುತವಾಗಿತ್ತು. ಒಂದೊಂದು ಬೈಟಿಗೆ ಒಂದೊಂದು ಈರುಳ್ಳಿ ಮತ್ತು ಆಮ್ಲೆಟು ಅಷ್ಟು ಚೆನ್ನಾಗಿ ಟೇಸ್ಟಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ಐಟಮ್ಸ್ ಬೇಕೋ ಅದನ್ನು ನೀವು ಮೆಸೇಜ್ ಮಾಡಿದರೆ ಅಥವಾ ಕಾಮೆಂಟ್ ಮಾಡಿದರೆ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.